ಅರ್ಜುನ್ ಕರ್ಣನಿಗೆ ಏನೋ ಕರ್ಣ, ಒಳ್ಳೆ ಹುಡುಗಿಗೆ ಕಾಳಾಗ್ತಾ ಇದ್ದೀಯಾ? ಆದರೂ ಹುಡುಗಿಯರು ಸ್ವಲ್ಪ ಡೇಂಜರಪ್ಪ, ಯಾಮಾರಿದ್ರೆ ಹುಡುಗರ ಕತೆ ಅಷ್ಟೇ ಎಂದ. ಕರ್ಣ, ಹಾಗೇನೂ ಇಲ್ಲಪ್ಪ, ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ, ಅವಳು ನನ್ನ ಪ್ರಾಣ ಕಾಪಾಡಿದ ಹುಡುಗಿ, ತುಂಬ ಒಳ್ಳೆಯವಳು ಎಂದನು. ಆಗ ಅರ್ಜುನ್, ಹಾಗಾದರೆ ಆ ಹುಡುಗಿಗೆ ನಾನು ಮೊದಲು ಧನ್ಯವಾದ ಹೇಳಬೇಕು, ಯಾಕೆಂದರೆ ನನ್ನ ಗೆಳೆಯನ ಜೀವ ಉಳಿಸಿದವಳು ಅವಳು ಎಂದಾಗ ಕರ್ಣ, ಈಗ ಬೇಡ ಕಣೋ, ನಾನು ರೇಗಿಸಿದ್ದಕ್ಕೆ ಕೋಪಿಸಿಕೊಂಡು ಹೋಗಿದ್ದಾಳೆ, ಈಗ ನೀನು ಹೋದರೆ ಅಷ್ಟೇ ನಿನ್ನ ಕಥೆ ಎಂದನು. ಆಗ ಅರ್ಜುನ್, ಏನು ಹುಡುಗಿ ಬಗ್ಗೆ ಬಹಳನೇ ತಿಳ್ಕೊಂಡಿದ್ದೀಯಾ, ಏನು ಸಮಾಚಾರ ಎಂದಾಗ, ಏನು ಇಲ್ಲ ಬಾ, ಹೊಸ ಪ್ರಾಜೆಕ್ಟ್ ಬಗ್ಗೆ ತೋರಿಸುತ್ತೇನೆ ಎಂದು ಎಳೆದುಕೊಂಡು ಹೋದನು. ಇತ್ತ ಮನೆಗೆ ಬಂದ ಪೂರ್ವಿಗೆ ಕರ್ಣನ ವರ್ತನೆ ಬೇಸರ ತರಿಸಿತ್ತು. ಮನೆಯಲ್ಲಿ ಅಜ್ಜಿಯ ಹತ್ತಿರ ಹೇಳಿಕೊಳ್ಳಬೇಕು ಎನಿಸಿದರೂ ಮತ್ತೇನಾದರೂ ಅಂದುಕೊಂಡರೆ ಎಂದು ಸುಮ್ಮನಾದಳು. ಮರುದಿನ ಎಂದಿನಂತೆ ಆಫೀಸ್ಗೆ ಹೋದಳು. ಹೆದರಿಕೆಯಿಂದಲೇ ಹೋದಳು. ಆದರೆ ಕರ್ಣ ಇನ್ನೂ ಬಂದಿರಲಿಲ್ಲ. ಹಬ್ಬ ಎಂದು ನಿಟ್ಟುಸಿರು ಬಿಟ್ಟು ತಿರುಗಿ ನೋಡುವಷ್ಟರಲ್ಲಿ ಹಿಂದೆಯೇ ಕೈಕಟ್ಟಿ ನಗುತ್ತಾ ನಿಂತಿದ್ದ ಕರ್ಣ ನೋಡಿ ಹೌಹಾರಿದಳು ಪೂರ್ವಿ. ನಿನ್ನೆ ನಡೆದಿದ್ದಕ್ಕೆ ಸಾರಿ ಪೂರ್ವಿ ಅಂತ ಹೇಳಿ ಹೂವೊಂದನ್ನು ಮುಂದೆ ಚಾಚಿದನು. ಆಗ ಪೂರ್ವಿ ಅಚ್ಚರಿಯಿಂದ ಅವನನ್ನೇ ನೋಡಿದಾಗ, ಇವತ್ತು ಸಿದ್ದಯ್ಯ ಬಂದಿಲ್ಲ, ಅದಕ್ಕೆ ನಾನೇ ಹೂ ತಂದೆ ಎಂದಾಗ ಪೂರ್ವಿ ತೆಗೆದುಕೊಂಡು ಸರ್ ಎಂದು ಹೇಳಿ ಸಾಗಿದಳು. ಪೂರ್ವಿ ಆ ದಿನ ತುಂಬ ಖುಷಿಯಿಂದ ಇದ್ದಳು. ಕರ್ಣ ಕೂಡ, ಅವಳ ಕೊಲೀಗ್ಸ್ ಕೂಡ ಕೇಳಿದರು, ಏನು ಪೂರ್ವಿ ಬಹಳನೇ ಖುಷಿಯಿಂದ ಇದ್ದೀಯಾ ಎಂದು ಕೇಳಿದಾಗ ಪೂರ್ವಿ ಏನೂ ಇಲ್ಲ ಎಂದು ಹೇಳಿ ಮಾತು ಮರೆಸಿದಳು. ಕಾಲ್ ಮಾಡಿ ಪೂರ್ವಿಗೆ ಚೇಂಬರ್ ಒಳಗೆ ಬಾ ಎಂದು ಕರೆದನು ಕರ್ಣ. ಬಾಗಿಲು ತೆರೆದ ಒಳಗೆ ಹೋದಳು ಪೂರ್ವಿ. ಪೂರ್ವಿ, ನಮ್ಮ ಕಂಪನಿಗೆ ಹೊಸ ಪ್ರಾಜೆಕ್ಟ್ ಒಂದು ಬಂದಿದೆ, ಅದನ್ನು ನೀನು ಮತ್ತು ನಿನ್ನ ಟೀಮ್ ಆ ಕೆಲಸ ಮಾಡಿ ಮುಗಿಸಿ ಎನ್ನುವಷ್ಟರಲ್ಲಿ ಉಳಿದವರು ಕೂಡ ಬಂದಾಗ ಅವರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ನೀಡಿ ಅದನ್ನು ಅವರಿಗೆ ಕೊಟ್ಟು ಬೇಗ ಮುಗಿಸಿ ಎಂದು ಹೇಳಿದನು. ದಿನಗಳು ಹೀಗೆ ಸಾಗುತ್ತಿದ್ದವು. ಕರ್ಣ ಪೂರ್ವಿ ಮನಸ್ಸಿಗೆ ನೋವಾಗದ ಹಾಗೆ ಚೆನ್ನಾಗಿ ವರ್ತಿಸುತ್ತಿದ್ದನು. ಪೂರ್ವಿ ಕೂಡ ಕರ್ಣನ ಒಳ್ಳೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಒಬ್ಬ ಒಳ್ಳೆಯ ಸ್ನೇಹಿತೆಯಾಗಲು ಯತ್ನಿಸುತ್ತಿದ್ದಳು. ಅವನು ಹೇಳಿದಂತೆ ಎಲ್ಲರೂ ಸೇರಿ ಪ್ರಾಜೆಕ್ಟನ್ನು ಯಶಸ್ವಿಯಾಗಿ ಮುಗಿಸಿ ಕರ್ಣ ಮತ್ತು ವೀರೇಂದ್ರರ ಮೆಚ್ಚುಗೆ ಗಳಿಸಿದರು. ಆ ದಿನ ಮೋಹನ್ ಪೂರ್ವಿಗೆ ಯಾವುದೋ ಕೆಲಸ ಒಪ್ಪಿಸಿ ಹೋಗಿದ್ದರು. ಎಲ್ಲರೂ ಹೊರಟು ನಿಂತರು. ಪೂರ್ವಿ ಕೆಲಸ ಮುಗಿಯಲಿಲ್ಲ. ಗೆಳತಿಯರೆಲ್ಲರೂ ಬಾ ನಾಳೆ ಮುಂದುವರಿಸುವೆಂತೆ ಅಂದರೂ ಕೂಡ ಬೇಡ, ನೀವು ಹೋಗಿರಿ, ನಾನು ಮುಗಿಸಿ ಬರುತ್ತೇನೆ ಎಂದಾಗ ಅವರು ಹೊರಟರು. ಪೂರ್ವಿ ಕೆಲಸ ಮುಗಿಸಿ ಮನೆಗೆ ಹೊರಟು ನಿಂತಾಗ ಸಮಯ 7 ಗಂಟೆ ಬಾರಿಸಿತ್ತು. ಅವಸರದಲ್ಲಿ ಹಾಗೆಯೇ ಹೊರಟಾಗ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಯಲು ಆರಂಭಿಸಿತು. ಯಾವೊಂದು ಆಟೋ ರಿಕ್ಷಾ ಕೂಡ ಸಿಗುತ್ತಿಲ್ಲ. ಮರದಡಿ ನಿಲ್ಲಬೇಕು ಎನಿಸಿದರೂ ಪುಂಡ ಪೋಖರಿಗಳ ಕಿರಿಕಿರಿ ಎಂದು ಹಾಗೆ ಮುಂದೆ ಸಾಗುತ್ತಿದ್ದಳು. ಆಗ ನಿಧಾನವಾಗಿ ಹಿಂದಿನಿಂದ ಬಂದ ಕಾರೊಂದು ಇವಳ ಸನಿಹದಲ್ಲಿ ನಿಂತಾಗ ಕೊಂಚ ಮಟ್ಟಿಗೆ ಭಯಗೊಂಡಳು ಪೂರ್ವಿ. ಕಾರಿನ ಗಾಜು ನಿಧಾನವಾಗಿ ಕೆಳಗಿಳಿಯಿತು. ನೋಡಿದರೆ ಕರ್ಣ. ಪೂರ್ವಿ ಕಾರತ್ತು ಎಂಬಂತೆ ಸನ್ನೆ ಮಾಡಿದ್ದನು. ಕರ್ಣ ಒಳ್ಳೆಯವನು ಎಂದರೂ ಕೂಡ ಪೂರ್ವಿಗೆ ಗಂಡಸರ ಬಗ್ಗೆ ಇರುವ ಒಂದು ಚಿಕ್ಕ ಭಯ ಮಾಸಿರಲೇ ಇಲ್ಲ. ಬೇಡ ಸರ್, ಮನೆ ಹತ್ತಿರದಲ್ಲಿ ಇದೆ, ನಡೆದುಕೊಂಡು ಹೋಗುತ್ತೇನೆ ಎಂದಳು. ಕೋಪಗೊಂಡ ಕರ್ಣ, ನಿನ್ನ ಹಠ ಮತ್ತೆ ಮಂಡುತನಕ್ಕೆ ಒಂದು ಹಿತಿಮಿತಿ ಬೇಡವಾ? ಬಟ್ಟೆಯೆಲ್ಲ ಒದ್ದೆಯಾಗಿ ಹೋಗಿದೆ, ಹೀಗೆ ರೋಡ್ನಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತೀಯಲ್ವಾ? ಬುದ್ಧಿ ಇದೆಯಾ ನಿಂಗೆ? ಏನಾದರೂ ತೊಂದರೆ ಮಾಡಿಕೊಂಡರೆ ಏನಾಗುತ್ತದೆ ಎಂಬ ಅರಿವಾದರೂ ಇದೆಯಾ ಎಂದು ಬೈದು ಕಾರಿನಿಂದ ಇಳಿದು ತಾನೇ ಅವಳ ಕೈ ಹಿಡಿದು ಕಾರೊಳಗೆ ಕೂರಿಸಿ ಡೋರ್ ಲಾಕ್ ಮಾಡಿ ತಾನು ಕಾರು ಹತ್ತಿದನು. ಕಾರ್ ಹತ್ತಿದವನೇ, ಮನೆ ಯಾವ ಕಡೆ ಇದೆ? ಬಸವೇಶ್ವರ ನಗರ ಎಂದು ಹೇಳಿದಾಗ ಕರ್ಣ, ಇದು ನಡೆದುಕೊಂಡು ಹೋಗುವಷ್ಟು ಸನಿಹದಲ್ಲಿ ಇದೆಯಾ ಎಂದಾಗ ಪೂರ್ವಿ ಏನೋ ಹೇಳಲು ಬಾಯಿ ತೆರೆದು ಮತ್ತು ಯಾಕೋ ಬೇಡವೆನಿಸಿ ಸುಮ್ಮನಾದಳು. ಕಾರು ಬಸವೇಶ್ವರ ನಗರ ಕಡೆ ಚಲಾಯಿಸಲು ಶುರು ಮಾಡಿದ ಕರ್ಣ. ಇಬ್ಬರ ನಡುವೆ ಮಾತಿಲ್ಲ. ಪೂರ್ವಿ ಹೊರಗಡೆ ದೋ ಎಂದು ಸುರಿಯುವ ಮಳೆಯನ್ನೇ ದಿಟ್ಟಿಸುತ್ತ ಕುಳಿತಳು. ಕರ್ಣ, ಕೊಬ್ಬು ಇವಳಿಗೆ ಎಂದು ಗಾಡಿ ಚಲಾಯಿಸತೊಡಗಿದನು. ಬಸವೇಶ್ವರ ನಗರ ಬಂದಿತು. ಅಪ್ಪಣೆ ಆದರೆ ಯಾವ ಏರಿಯಾ, ಎಲ್ಲಿ ಮನೆ ಎಂದು ಹೇಳಬಹುದಾ ಎಂದನು. ಆಗ ಪೂರ್ವಿ, ಇಲ್ಲೇ ಇಳಿಸಿ, ನಡೆದುಕೊಂಡು ಹೋಗುತ್ತೇನೆ ಎಂದಾಗ ಕರ್ಣ ಒಂದು ನೋಟವನ್ನು ಬೀರಿದ. ಪೂರ್ವಿ ಗಾಬರಿಗೊಂಡು 2ನೇ ಕ್ರಾಸ್, 8ನೇ ಮನೆ ಎಂದಾಗ ಕರ್ಣ ತುಟಿ ಬಿರಿಯದೆ ನಕ್ಕು ಮುಂದೆ ಸಾಗಿದ. ಪೂರ್ವಿ ದಾರಿ ಕಾಯುತ್ತಾ ಸಾವಿತ್ರಮ್ಮ ಬಾಗಿಲಲ್ಲಿ ನಿಂತಿದ್ದರು. ಕಾರು ಬಂದು ಮನೆಯ ಮುಂದೆ ನಿಂತಾಗ ಕೊಂಚ ಗಲಿಬಿಲಿಯಾದರು. ಬಾಗಿಲು ತೆರೆದು ಪೂರ್ವಿ ಕೆಳಗೆ ಇಳಿದಾಗ ಸಾವಿತ್ರಮ್ಮ ಓಡಿ ಬಂದು ಪೂರ್ವಿಯನ್ನು ಒಳಗೆ ಕರೆದುಕೊಂಡು ಹೋದರು. ಅಲ್ಲಿ ಕಾರ್ನಲ್ಲಿ ಕುಳಿತಿದ್ದ ಕರ್ಣನನ್ನು ಸಾವಿತ್ರಮ್ಮ ಒಳಗೆ ಬನ್ನಿ ಎಂದು ಒತ್ತಾಯ ಮಾಡಿ ಕರೆದುಕೊಂಡು ಹೋದರು. ಒಳಗೆ ಬಂದ ಪೂರ್ವಿ ಕರ್ಣನನ್ನು ತನ್ನ ಅಜ್ಜಿಗೆ ಪರಿಚಯ ಮಾಡಿಸಿದಳು. ಕರ್ಣ ಪೂರ್ವಿ ಅಜ್ಜಿಯ ಕಾಲಿಗೆ ನಮಸ್ಕರಿಸಿದನು. ಪೂರ್ವಿಯನ್ನು ರೂಮಿಗೆ ಕಳುಹಿಸಿ ಟವಲ್ ತಂದುಕೊಟ್ಟು ಕರ್ಣನಿಗೆ ತಲೆ ಒರೆಸಿಕೊಳ್ಳಲು ಹೇಳಿ
ತಾವು ಟೀ ಮಾಡಲು ನಡೆದರು. ಬಟ್ಟೆ ಬದಲಿಸಿ ಬಂದ ಪೂರ್ವಿ ಕರ್ಣನಿಗೆ ಥ್ಯಾಂಕ್ಸ್ ಹೇಳಿದಳು. ಕರ್ಣ ಯಾಕೆ ಅದೆಲ್ಲ, ಇರಲಿ ಬಿಡು ಎಂದನು. ಅಷ್ಟರಲ್ಲಿ ಅಜ್ಜಿ ಇಬ್ಬರಿಗೂ ಟೀ ತಂದು ಕೊಟ್ಟರು. ಟೀ ಕುಡಿದು ಕರ್ಣ ಹೊರಟು ನಿಂತನು. ಮಳೆ ಜೋರಾಗಿ ಬರುತ್ತಿದೆ. ಬೇಡ ಎಂದರೂ ಕೇಳದೆ ಕಾರು ಹತ್ತಿದನು. ಎಷ್ಟು ಪ್ರಯತ್ನಿಸಿದರೂ ಕಾರ್ ಸ್ಟಾರ್ಟ್ ಆಗುತ್ತಿಲ್ಲ. ಏನೇ ಹರಸಾಹಸ ಮಾಡಿದರೂ ಕಾರು ಮುಂದೆ ಹೋಗುತ್ತಿಲ್ಲ. ಅದನ್ನು ಕಂಡ ಸಾವಿತ್ರಮ್ಮ, ಇವತ್ತು ಒಂದಿನ ನಮ್ಮ ಮನೆಯಲ್ಲಿ ಇರಪ್ಪ, ಮಳೆ ಬೇರೆ ಜೋರಾಗಿ ಬರುತ್ತಿದೆ ಎಂದು ಒತ್ತಾಯ ಮಾಡಿದರು. ಪೂರ್ವಿ ಕೂಡ ಮಳೆ ನಿಲ್ಲುವ ಹಾಗೆ ಕಾಣಿಸುತ್ತಿಲ್ಲ, ಕಾರ್ ಬೇರೆ ಸ್ಟಾರ್ಟ್ ಆಗ್ತಿಲ್ಲ, ಇವತ್ತೊಂದಿನ ಇಲ್ಲೇ ಇದ್ದು ನಾಳೆ ಹೋಗಿ ಎಂದಾಗ ಕರ್ಣ ಸರಿ ಎಂದು ಮನೆಗೆ ಕಾಲ್ ಮಾಡಿ ತಾನು ಈ ದಿನ ಬರುವುದಿಲ್ಲ ಎಂದು ತಿಳಿಸಿದನು. ಕರ್ಣ ಪನ್ವಿತಾ ಮತ್ತು ಪಂಕಜರ ಜೊತೆಗೆ ಹರಟುತ್ತಾ ಕುಳಿತನು. ಸಾವಿತ್ರಮ್ಮ ಕರ್ಣನ ಸರಳತೆಗೆ ಬೆರಗಾದರು. ಎಷ್ಟು ದೊಡ್ಡ ಕಂಪನಿಯ ಒಡೆಯ, ಎಲ್ಲಷ್ಟು ಜಂಬ ಇಲ್ಲ ಎಂದು ಪೂರ್ವಿ ಹತ್ತಿರ ಹೇಳಿದಾಗ ಪೂರ್ವಿ ಸುಮ್ಮನೆ ನಕ್ಕಳು. ಆಗ ಸಾವಿತ್ರಮ್ಮ, ಸರಿ ಪೂರ್ವಿ, ನೀನು ಅಡುಗೆಗೆ ಇಡು, ನಾನು ದೇವರ ನಾಮ ಓದಿ ಬರುತ್ತೇನೆ ಎಂದು ದೇವರ ಮನೆ ಸೇರಿದರು. ಪೂರ್ವಿ ಅಡುಗೆ ಮಾಡಲು ನಡೆದಳು. ಏನಾದರೂ ಸಿಹಿ ಮಾಡುವ ಎಂದುಕೊಂಡು ಶಾವಿಗೆ ಪಾಯಸ ಮಾಡಲು ಸಿದ್ಧಳಾದಳು. ಆದರೆ ಆ ಶಾವಿಗೆ ಡಬ್ಬ ಎತ್ತರದಲ್ಲಿ ಇದೆ, ಕೈಗೆ ಎಟಕುತ್ತಿಲ್ಲ. ಚೇರ್ ತರೋಣ ಎಂದುಕೊಂಡು ಹಾಲ್ಗೆ ಬಂದಳು. ಕರ್ಣ ಸೋಫಾ ಮೇಲೆ ಕುಳಿತಿದ್ದ. ಪನ್ವಿತಾ ಮತ್ತು ಪಂಕಜ್ ಚೇರಿನ ಮೇಲೆ ಕುಳಿತಿದ್ದರು. ಇವಳನ್ನು ಕಾಡಿಸುವುದಕ್ಕೆ ಅವರಿಬ್ಬರು ಚೇರ್ ಕೊಡಲೇ ಇಲ್ಲ. ಕರ್ಣ ಹೇಳಿದರು ಕೂಡ. ಕೊನೆಗೆ ಕರ್ಣ, ಪೂರ್ವಿ ಚೇರ್ ಏಕೆ ಎಂದಾಗ ಅದು ಡಬ್ಬ ಕೆಳಗಿಳಿಸಲು ಬೇಕಿತ್ತು ಅಂದಾಗ ಕರ್ಣ, ಸರಿ ಬಾ ಪೂರ್ವಿ, ನಾನು ತೆಗೆದುಕೊಡುತ್ತೇನೆ ಎಂದು ಎದ್ದು ಬಂದನು. ಅವನ ಕೈಗೆ ಕೂಡ ಎಟಕುತ್ತಿಲ್ಲ ಡಬ್ಬ. ಪೂರ್ವಿ ಸಣ್ಣಗೆ ಮುಸಿ ಮುಸಿ ನಕ್ಕಳು. ಕೋಪಗೊಂಡ ಕರ್ಣ ಪೂರ್ವಿಯನ್ನು ಹಿಡಿದು ಮೇಲೆತ್ತಿದ. ಪೂರ್ವಿ ಕೋಪದಿಂದ ಡಬ್ಬ ಕೆಳಗೆ ಇಳಿಸಿದಳು. ಇನ್ನು ತನ್ನನ್ನು ಹಿಡಿದುಕೊಂಡು ನಿಂತ ಕರ್ಣನನ್ನು ಹೊರಗೆ ತಳ್ಳಿ ಬಾಗಿಲು ಹಾಕಿಕೊಂಡಳು. ನಗುತ್ತಾ ಹೊರಗೆ ಬಂದು ಸೋಫಾ ಮೇಲೆ ಕುಳಿತುಕೊಂಡನು ಕರ್ಣ. ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತರು. ಕರ್ಣ, ಅಜ್ಜಿ ಪಾಯಸ ತುಂಬ ಚೆನ್ನಾಗಿದೆ ಎಂದಾಗ ಪೂರ್ವಿ ಮುಖ ಊದಿಸಿದಳು. ಆಗ ಸಾವಿತ್ರಮ್ಮ, ಪೂರ್ವಿ ಅಡುಗೆ ಚೆನ್ನಾಗಿ ಮಾಡುತ್ತಾಳೆ, ಮದುವೆ ಆಗುವವನು ಅದೃಷ್ಟವಂತ ಎಂದಾಗ ಕರ್ಣ ನಸುನಕ್ಕ. ಆಗ ಪೂರ್ವಿಗೆ ಕೋಪ ಬಂದು ಮದುವೆ ಯಾರು ಮಾಡಿಕೊಳ್ಳುತ್ತಾರೆ ಎಂದು ಊಟ ಬಿಟ್ಟು ಎದ್ದು ನಡೆದಳು. ಆಗ ಸಾವಿತ್ರಮ್ಮ, ನೋಡಪ್ಪ, ಹೀಗೆ ಪ್ರತಿ ಸಾರಿ ಮದುವೆಯ ಮಾತೆತ್ತಿದರೆ ಸಾಕು, ಉರಿದು ಬೀಳುತ್ತಾಳೆ, ನೀನಾದರೂ ತಿಳಿಸಿ ಹೇಳು ಎಂದಾಗ ಕರ್ಣ ಆಗಲಿ ಅಜ್ಜಿ ಎಂದನು. ಪೂರ್ವಿ ರೂಮಿನಲ್ಲಿ ಕರ್ಣನಿಗೆ ಮಲಗಲು ಹೇಳಿ ತಾನು ಹಾಲ್ನಲ್ಲಿ ಅಜ್ಜಿ ಪಕ್ಕ ಮಲಗಲು ಬಂದಳು. ಪೂರ್ವಿ ರೂಮ್ ಬಹಳ ನೀಟಾಗಿ ಇತ್ತು. ಕರ್ಣ ಹಾಸಿಗೆ ಮೇಲೆ ಬಂದು ಬಿದ್ದುಕೊಂಡನು. ಯಾಕೆ, ಪೂರ್ವಿ ಮದುವೆ ವಿಷಯ ಎತ್ತಿದರೆ ಕೋಪಿಸಿಕೊಳ್ಳುತ್ತಾಳೆ ಎಂಬುದನ್ನು ಅರಿಯಬೇಕು ಎಂದುಕೊಂಡು ಮುಸು ಕೆಳೆದುಕೊಂಡು ಮಲಗಿದನು. ಬೆಳಗ್ಗೆ ಬೇಗನೆ ಹೇಳುವ ರೂಢಿ ಇರುವ ಕರ್ಣ ಎದ್ದು ರೂಮಿನಿಂದ ಹೊರಬಂದು ಸುತ್ತಲೂ ಕಣ್ಣು ಹಾಯಿಸಿದಾಗ ಪೂರ್ವಿ ಅಷ್ಟೊತ್ತಿಗೆ ಎದ್ದು ರಂಗೋಲಿ ಹಾಕುತ್ತಿರುವುದು ಕಾಣಿಸುತ್ತದೆ. ಹೋಗಿ ಸುಮ್ಮನೆ ಬಾಗಿಲಿಗೆ ಹೊರಗಿ ಅವಳು ಚಿತ್ರ ಬಿಡಿಸುವುದನ್ನು ನೋಡುತ್ತಾ ನಿಲ್ಲುತ್ತಾನೆ. ಆಗ ತಾನೇ ತಲೆ ಸ್ನಾನ ಮಾಡಿ ಮುಂದೆ ಬೀಳುತ್ತಿರುವ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ ರಂಗೋಲಿ ಬಿಡಿಸುತ್ತಿರುವ ಪೂರ್ವಿ ಬಹಳ ಮುದ್ದಾಗಿ ಕಾಣಿಸುತ್ತಿದ್ದಳು. ಕರ್ಣ ಬಾಗಿಲ ಬಳಿ ನಿಂತಿರುವುದು ಕಾಣಿಸಿ ಬೇಗನೆ ಮುಗಿಸಿ, ಇಷ್ಟು ಬೇಗ ಎದ್ದಿದ್ದೀರಾ, ಬನ್ನಿ ಟೀ ಮಾಡಿಕೊಡುತ್ತೇನೆ ಎಂದಾಗ ತಾಯಿಯನ್ನು ಹಿಂಬಾಲಿಸಿ ಹೋಗುವ ಕರುವಿನಂತೆ ಹಿಂಬಾಲಿಸಿ ಹೋದನು. ಅಡುಗೆ ಮನೆಗೆ ಹಿಂಬಾಲಿಸಿ ಬಂದ ಕರ್ಣನನ್ನು ನೋಡಿ ಪೂರ್ವಿ, ನೀವು ಕೂತಿರಿ, ಮಾಡಿ ತರುತ್ತೇನೆ ಎಂದರೂ ಹೋಗದ ಅವನನ್ನು ನೋಡಿ ಇದು ಹೋಗುವ ಗಿರಾಕಿಯಲ್ಲ ಎನಿಸಿ ತನ್ನ ಪಾಡಿಗೆ ತಾನು ಟೀ ಮಾಡಲು ಶುರುವಿಟ್ಟಳು. ಅವನಿಗೆ 1 ಕಪ್ ಕೊಟ್ಟು ತಾನು ಹಾಕಿಕೊಂಡಳು. ಟೀ ಕುಡಿದು ಮುಗಿಸಿದ ಕರ್ಣ, ಸರಿ ಪೂರ್ವಿ, ನಾನಿನ್ನು ಹೊರಡುತ್ತೇನೆ, ಮತ್ತೆ ರೆಡಿಯಾಗಿ ಆಫೀಸಿಗೆ ಬರಬೇಕು, ಮನೆಗೆ ಹೊರಡುತ್ತೇನೆ ಎಂದನು. ಅಷ್ಟರಲ್ಲಿ ಎದ್ದು ಬಂದ ಸಾವಿತ್ರಮ್ಮ, ಇರಪ್ಪ, ತಿಂಡಿ ತಿಂದು ಹೋಗಿವಿಯಂತೆ ಎಂದರೂ ಕೂಡ ಬೇಡ, ಮತ್ತೆ ಯಾವಾಗಲಾದರೂ ಬರುತ್ತೇನೆ, ಬೇಕಿದ್ದರೆ ಊಟ ಮಾಡಿ ಹೋಗುತ್ತೇನೆ ಎಂದು ಹೇಳಿ ನಡೆದನು. ಪೂರ್ವಿ ಮತ್ತು ಸಾವಿತ್ರಮ್ಮ ಬಾಗಿಲವರೆಗೂ ಬಂದಾಗ ಕರ್ಣ ಸಾವಿತ್ರಮ್ಮನವರಿಗೆ ಬರುತ್ತೇನೆ ಎಂದು ಹೇಳಿ ಪೂರ್ವಿಗೆ ಕಣ್ಣಿನಲ್ಲೇ ಬರುತ್ತೇನೆ ಎಂದು ಹೇಳಿ ನಡೆದನು. ಕರ್ಣ ಪೂರ್ವಿಯ ಕೆಲಸವನ್ನು ಬಹಳವಾಗಿಯೇ ಮೆಚ್ಚುತ್ತಿದ್ದನು. ಪೂರ್ವಿ ಕೂಡ ಹಾಗೆ ಕೆಲಸವನ್ನು ಮಾಡುತ್ತಿದ್ದಳು. ಹೀಗೆ ಸಾಗಬೇಕಾದರೆ ಒಂದು ದಿನ ಕರ್ಣ ಆಫೀಸ್ನಲ್ಲಿ ಬಂದು ಎಲ್ಲರಿಗೂ ನಾಳೆ ನನ್ನ ತಂಗಿ ಕನಸು ಹುಟ್ಟುಹಬ್ಬ, ಎಲ್ಲರೂ ತಪ್ಪದೆ ಬರಲೇಬೇಕು ಎಂದರು. ಎಲ್ಲರಿಗೂ ಏನೋ ಒಂದು ತರಹದ ಖುಷಿ. ಎಂದು ಮನೆಗೆ ಯಾವ ಕಾರ್ಯಕ್ಕೂ ಕರೆಯದ ಕರ್ಣ ಮನೆಗೆ ಹೋಗುವ ಅವಕಾಶವನ್ನು ಯಾರು ತಪ್ಪಿಸಿಕೊಳ್ಳಲು ಇಷ್ಟಪಡಲಿಲ್ಲ. ಎಲ್ಲರೂ ಹೋಗಲು ಸಿದ್ಧರಾಗತೊಡಗಿದರು. ಪೂರ್ವಿಯ
ತಂಡದವರಾದ ಜಾನ್ವಿ, ಭರತ್ ಇನ್ನೂ ಹಲವರು ಹೋಗುವುದಾಗಿ ಮಾತನಾಡಿಕೊಂಡು ಪೂರ್ವಿ ಹತ್ತಿರ ಬಂದು, ಪೂರ್ವಿ, ನಾಳೆ ಎಲ್ಲರೂ ಒಟ್ಟಾಗಿ ಹೋಗೋಣವ ಅಂದಾಗ ನೀವೆಲ್ಲ ಹೋಗಿರಿ, ನಾನು ಬರುವುದು ತಡವಾಗಬಹುದು ಎಂದು ಮೆಲ್ಲನೆ ನುಡಿಚಿಕೊಂಡಳು. ಯಾಕೋ ಅವರ ಮನೆಗೆ ಹೋಗಲು ಒಂದು ತರಹದ ಹಿಂಜರಿಕೆ ಉಂಟಾಗುತ್ತಿತ್ತು ಪೂರ್ವಿಗೆ. ಅಷ್ಟು ದೊಡ್ಡ ಸಿರಿವಂತರ ಮಗಳ ಹುಟ್ಟುಹಬ್ಬ, ತನ್ನಂಥ ಸಾಮಾನ್ಯ ವರ್ಗದ ತಾನೇ ಉಡುಗೊರೆ ಕೊಡಬಹುದು ಎಂಬ ಭಾವನೆ ಕಾಡಿಸುತ್ತಿತ್ತು. ಅದನ್ನೇ ಬಂದು ತನ್ನ ಅಜ್ಜಿಯ ಹತ್ತಿರ ಹೇಳಿಕೊಂಡಳು. ಆಗ ಸಾವಿತ್ರಮ್ಮ ನಕ್ಕು, ಹುಚ್ಚು ಹುಡುಗಿ, ಅವರಿಗೆ ಸಿರಿವಂತಿಕೆಯ ಮದವಿದ್ದರೆ ನಮ್ಮಂಥ ಸಾಮಾನ್ಯರ ಮನೆಯಲ್ಲಿ ಉಳಿದುಕೊಳ್ಳುತ್ತಿದ್ದರೆ ಹೋಗಿ ಬಾ, ಅವರು ಕರೆದಾಗ ನಾವು ಹೋಗದೇ ಇದ್ದರೆ ಅದು ನಮ್ಮ ಸಣ್ಣತನವನ್ನು ಸೂಚಿಸುತ್ತದೆ ಎಂದಾಗ ಪೂರ್ವಿ ಸರಿ ಎಂದು ತಲೆ ಆಡಿಸಿದಳು. ಮರುದಿನ ಬೆಳಗ್ಗೆ ಸುಮಾರು 10 ಗಂಟೆಯ ಸಮಯಕ್ಕೆ ಸರಿಯಾಗಿ ಬಾಗಿಲ ಬಳಿ ಕಾರು ನಿಂತ ಸದ್ದು. ಸಾವಿತ್ರಮ್ಮ ಕುತೂಹಲದಿಂದ ಯಾರೆಂದು ಹೋಗಿ ನೋಡಿದರೆ ಕರ್ಣ ನಗುತ್ತ ನಿಂತಿದ್ದ. ಸಾವಿತ್ರಮ್ಮ ಬಾಪ ಒಳಗೆ ಎಂದಾಗ ಪೂರ್ವಿ ರೂಮಿನಲ್ಲಿ ಸಿದ್ಧವಾಗುತ್ತಿದ್ದಳು. ಹಾಗೆಯೇ ಜಡೆ ಹೆಣೆಯುತ್ತಾ ಹೊರಬಂದಳು. ಕರ್ಣನನ್ನು ಕಂಡು ಬನ್ನಿ ಕುಳಿತುಕೊಳ್ಳಿ ಎಂದಳು. ಕರ್ಣ, ಬೇಡ ಪೂರ್ವಿ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದೆ ಎಂದಾಗ ಪೂರ್ವಿ ಅಚ್ಚರಿಯಿಂದ ಅವನನ್ನೇ ನೋಡಿದಳು. ಕರ್ಣನ ಕಣ್ಣಲ್ಲಿ ಕಂಡ ಮಿಂಚೊಂದು ಸೀದ ಪೂರ್ವಿಯ ಎದೆಯನ್ನು ಹೊಕ್ಕಂತೆ ಆಯಿತು. ಸಾವಿತ್ರಮ್ಮ, ಹೋಗು ಪೂರ್ವಿ, ಬೇಗ ಸಿದ್ಧವಾಗು ಬಾ, ಕಾಯಿಸಬೇಡ ಎಂದಾಗ ಸರಿ ಎಂದು ಕೋಣೆ ಸೇರಿದಳು. ಹೋಗುವಾಗ ಸಾವಿತ್ರಮ್ಮ ಪೂರ್ವಿಗೆ ಒಂದು ಸುಂದರವಾದ ಗಂಧದ ಕೊರಡಿನ ರಾಧಾಕೃಷ್ಣನ ವಿಗ್ರಹವನ್ನು ನೀಡಿದರು. ಅದನ್ನು ತೆಗೆದುಕೊಂಡು ಪೂರ್ವಿ ಕರ್ಣನ ಜೊತೆ ನಡೆದಳು. ಕರ್ಣ ಜೊತೆ ಮುಂದಿನ ಸೀಟಿನಲ್ಲಿ ಕುಳಿತಳು. ಕಾರು ಹಾಗೆಯೇ ಚಲಿಸಿ ಒಂದು ವಿಶಾಲ ಮತ್ತು ಅಷ್ಟೇ ಭವ್ಯವಾದ ಬಂಗಲೆಯ ಮುಂದೆ ನಿಂತುಕೊಂಡಿತು. ಕರ್ಣ, ಪೂರ್ವಿ, ನೀನು ಮುಂದೆ ಹೋಗು, ನಾನು ಕಾರ್ ಬಿಟ್ಟು ಬರುತ್ತೇನೆ ಎಂದು ಕಳುಹಿಸಿದನು. ಪೂರ್ವಿ ಒಳಗೆ ನಡೆದಳು. ಅಷ್ಟರಲ್ಲಿ ಆಫೀಸ್ನ ಎಲ್ಲರೂ ಬಂದು ಸೇರಿದರು. ಎಲ್ಲರೂ ಪೂರ್ವಿ ಬಂದೊಡನೆ ಇವಳ ಜೊತೆ ಹರಟುತ್ತಾ ನಿಂತರು. ಆಗ ಅಲ್ಲಿಗೆ ಬಂದ ವೀರೇಂದ್ರ ಪೂರ್ವಿಯನ್ನು ತನ್ನ ಹೆಂಡತಿ ಮಗಳಿಗೆ ಪರಿಚಯಿಸಲು ಕರೆದುಕೊಂಡು ಹೋದರು. ಪೂರ್ವಿಯನ್ನು ಕಂಡ ಸುಮಂಗಲಿ ಬಹಳನೇ ಸಂತೋಷಪಟ್ಟರು. ತನ್ನ ಮಗನ ಜೀವ ಕಾಪಾಡಿದ ಇವಳೇ ನನ್ನ ಮಗನ ಜೀವನ ಸಂಗಾತಿಯಾದರೆ ಎಷ್ಟು ಚಂದ ಎಂದು ಮನದಲ್ಲಿ ಮಂಡಿಗೆ ಮೆದ್ದರು. ಕನಸುಗೆ ಅಂತೂ ಪೂರ್ವಿಯ ಸರಳತೆ ಬಹಳ ಇಷ್ಟವಾಗಿತ್ತು. ಆತ್ಮೀಯವಾಗಿ ಮಾತನಾಡಿಸುತ್ತಿದ್ದಳು ಕನಸು. ಎಲ್ಲರೂ ಕನಸುಗೆ ಶುಭಾಶಯ ತಿಳಿಸಿ ಉಡುಗೊರೆ ನೀಡಿದಾಗ ಪೂರ್ವಿ ಕೂಡ ಹಾಗೆಯೇ ಮಾಡಿದಳು. ಎಲ್ಲರೂ ಊಟ ಮುಗಿಸಿ ಮನೆ ನೋಡಲು ಮೇಲೆ ಹೊರಟರು. ಪೂರ್ವಿ ಎಲ್ಲರೂ ಕರೆದರೂ ಕೂಡ ಹೋಗದೆ ಸೋಫಾ ಮೇಲೆ ಹಾಗೆಯೇ ಕುಳಿತಳು. ಅವಳನ್ನು ನೋಡಿದ ಕರ್ಣ, ಯಾಕೆ ಅಮ್ಮವರು ಎಲ್ಲರ ಜೊತೆ ಮನೆ ನೋಡಲು ಹೋಗಲಿಲ್ಲ? ನಾನು ಬರಲಿ ಎಂದು ಕಾಯುತ್ತಿರುವ ಹಾಗಿದೆ ಎಂದು ಛೇಡಿಸಿದನು. ಆಗ ಪೂರ್ವಿ ಮುಖ ಕೋಪದಿಂದ ಕೆಂಪಾಯಿತು. ಈಗ ನೀನು ಬರದೆ ಹೋದರೆ ನಾನೇ ಎತ್ತಿಕೊಂಡು ಹೋಗುತ್ತೇನೆ ಎಂದಾಗ ಪೂರ್ವಿ, ಇವನು ಹೇಳಿದಂತೆಯೇ ಮಾಡುತ್ತಾನೆ, ಸುಮ್ಮನೆ ಮೇಲೆ ಹೋಗುವುದೇ ಒಳ್ಳೆಯದು ಎಂದು ನಡೆದಾಗ ಕರ್ಣ ನಗುತ್ತಾ ಅವಳ ಹಿಂದೆಯೇ ಸಾಗಿದನು. ಮನೆಯ ವೈಭವವನ್ನು ಕಂಡು ಎಲ್ಲರೂ ಬೆರಗಾದರೆ ಪೂರ್ವಿ ಇಷ್ಟೊಂದು ಒಳ್ಳೆಯ ಕುಟುಂಬದ ಇವರೆಲ್ಲರೂ ಚೂರು ಜಂಬವಿರದಿರುವುದನ್ನು ಕಂಡು ಬೆರಗಾದಳು. ಕರ್ಣ ತನ್ನ ರೂಮ್ ತೋರಿಸುತ್ತೇನೆ ಬಾ ಎಂದು ಪೂರ್ವಿಯನ್ನು ಎಳೆದುಕೊಂಡು ನಡೆದನು. ಹೋದವನೇ ಬಾಗಿಲು ಹಾಕಿದಾಗ ಪೂರ್ವಿ ನಡುಗಿದಳು. ವಿಶಾಲವಾದ ರೂಮ್ ಭಾರಿ ಅಲಂಕಾರದಲ್ಲಿ ಮಿಂಚುತ್ತಿತ್ತು. ಪೂರ್ವಿಯ ಭಯ ನೋಡಿ ನಕ್ಕ ಕರ್ಣ, ಏನು ಭಯಬೇಡ ಪೂರ್ವಿ, ನಾನೇನು ಮಾಡುವುದಿಲ್ಲ, ಎಲ್ಲರೂ ಹೋಗಲಿ ಎಂದು ನಾನೇ ನಿನ್ನನ್ನು ಇಲ್ಲಿ ಕರೆತಂದೆ ಅಷ್ಟೇ ಎಂದಾಗ ಪೂರ್ವಿ ಸುಮ್ಮನೆ ಆದಳು. ಅವಳಿಗೆ ಯಾರಾದರೂ ತನ್ನನ್ನು ಕರ್ಣನ ಜೊತೆ ನೋಡಿ ಏನಾದರೂ ಅಂದುಕೊಂಡರೆ ಎಂಬ ಭಯವಿತ್ತು. ಆಮೇಲೆ ಕೆಳಗೆ ಇಳಿದು ಬಂದ ಪೂರ್ವಿಯನ್ನು ಮನೆಯವರೆಲ್ಲ ಚೆನ್ನಾಗಿ ಮಾತನಾಡಿ ಅರಸಿ ಕಳುಹಿಸಿದರು. ಕರ್ಣ ತಾನೇ ಖುದ್ದಾಗಿ ಹೋಗಿ ಬಿಟ್ಟು ಬಂದನು. ಮನೆಗೆ ಬಂದ ಅಣ್ಣನನ್ನು ಕರೆದು ಕನಸು ಪೂರ್ವಿ ಕೊಟ್ಟ ರಾಧಾಕೃಷ್ಣ ಮೂರ್ತಿಯನ್ನು ತೋರಿಸಿದಾಗ ಕರ್ಣ, ಬಹಳ ಚೆನ್ನಾಗಿದೆ, ನಾನು ಇಟ್ಟುಕೊಳ್ಳಲ ಎಂದಾಗ ಕನಸು, ಯಾಕಣ್ಣ, ಏನು ಸಮಾಚಾರ, ಏನಾದರೂ ತಾವು ಪೂರ್ವಿಯನ್ನು ಇಷ್ಟಪಡುತ್ತಿದ್ದೀಯಾ ಎಂದಾಗ ಕರ್ಣ ಹೂ ಎಂಬಂತೆ ತಲೆ ಆಡಿಸಿದನು. ಅಯ್ಯೋ ಮುದ್ದು ಅಣ್ಣ, ಈ ಮೂರ್ತಿ ನೀನೇ ಇಟ್ಟುಕೋ, ಮೊದಲು ಪೂರ್ವಿಗೆ ನಿನ್ನ ಪ್ರೀತಿಯ ವಿಷಯ ತಿಳಿಸು ಎಂದಾಗ ಕರ್ಣ ಮುದ್ದು ತಂಗಿಯ ಹಣೆಗೆ ಒಂದು ಮುತ್ತಿಟ್ಟು
ಆ ರಾಧಾಕೃಷ್ಣನನ್ನು ಎದೆಗೆ ಹೊತ್ತಿಕೊಂಡು ತನ್ನ ರೂಮಿನ ಕಡೆಗೆ ನಡೆದನು. ಕರ್ಣ ಪೂರ್ವಿಗೆ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಗೆ ತಿಳಿಸುವುದು ಎಂದು ಒದ್ದಾಡುತ್ತಿದ್ದನು. ಆ ಸರಿಯಾದ ಸಮಯ ಬರಲಿ ಎಂದು ಕಾಯುತ್ತಿದ್ದನು. ಒಂದು ದಿನ ಕನಸಿನ ಕಾಲೇಜಿನಲ್ಲಿ ಯಾವುದೋ ಕಾರ್ಯಕ್ರಮವಿತ್ತು. ಆ ದಿನ ಸುಮಂಗಳ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದರು. ಕನಸಿಗೆ ಸೀರೆ ಉಡಲು ಬರುತ್ತಿರಲಿಲ್ಲ. ಅಣ್ಣ ರೂಮಿನಲ್ಲಿ ಆಫೀಸಿಗೆ ಹೋಗಲು ಸಿದ್ಧನಾಗುತ್ತಿದ್ದ. ಕನಸು ಹೋದವಳೆ ಅಣ್ಣ ಪೂರ್ವಿಗೆ ಕಾಲ್ ಮಾಡಿ ಮನೆಗೆ ಬಾ ಅಂತ ಹೇಳು ಎಂದಳು. ಕರ್ಣ ಯಾಕೆ ಕನಸು ಎಂದಾಗ ಅಣ್ಣ ಕಾಲೇಜಿನಲ್ಲಿ ಫಂಕ್ಷನ್ ಇದೆ, ಅಮ್ಮ ಕೂಡ ಇಲ್ಲ ರೆಡಿ ಮಾಡೋಕೆ, ಅದಕ್ಕೆ ಪೂರ್ವಿಗೆ ಬಾ ಅಂತ ಹೇಳು ಪ್ಲೀಸ್ ಎಂದು ಗೋಗರೆದಳು. ಅದಕ್ಕೆ ಕರ್ಣ ಸರಿ ಕಾಲ್ ಮಾಡಿ ಕೊಡುತ್ತೇನೆ, ನೀನೇ ಹೇಳು, ನಾನು ಮನೆಗೆ ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದನು. ಫೋನ್ ಎತ್ತಿದ ಪೂರ್ವಿ ಹೇಳಿ ಸರ್, ನಾನು ಆಫೀಸ್ಗೆ ಇನ್ನೊಂದು 15 ನಿಮಿಷಗಳಲ್ಲಿ ಬರುತ್ತೇನೆ ಎಂದಾಗ ಕನಸು ನಗುತ್ತಾ ಪೂರ್ವಿ ನಾನು ಕನಸು ಮಾತಾಡ್ತಿರೋದು, ಸ್ವಲ್ಪ ನನಗೆ ನಿಮ್ಮ ಸಹಾಯ ಬೇಕಿತ್ತು, ಪ್ಲೀಸ್ ಮನೆಗೆ ಬಾ, ಅಣ್ಣನನ್ನು ಕಳುಹಿಸುತ್ತೇನೆ ಬಾ ಎಂದಳು. ಪೂರ್ವಿ ಸ್ವಲ್ಪ ಹೊತ್ತು ಯೋಚಿಸಿ ಸರಿ ಕನಸು, ನೀನು ಸರ್ಗೆ ಹೇಳಿಬಿಟ್ಟಿರು ನಾನು ಆಫೀಸ್ಗೆ ತಡವಾಗಿ ಬರುತ್ತೇನೆ ಎಂದು, ನಾನೇ ಬರುತ್ತೇನೆ, ಅವರು ಮನೆಗೆ ಕರೆದುಕೊಂಡು ಹೋಗಲು ಬರುವುದೇನು ಬೇಡ ಎಂದಳು. ಸರಿ ಎಂದು ಇಬ್ಬರು ಫೋನ್ ಇಟ್ಟರು. ಪೂರ್ವಿ ಅಜ್ಜಿಗೆ ಹೇಳಿ ಬಾಗಿಲಿನಿಂದ ಹೊರಗೆ ಕಾಲಿಡುವಷ್ಟರಲ್ಲೇ ಕರ್ಣ ಬೈಕ್ ತೆಗೆದುಕೊಂಡು ಬಂದು ಬಾಗಿಲ ಮುಂದೆ ನಿಲ್ಲಿಸಿದನು. ಹತ್ತದಿದ್ದರೆ ಈತ ಮತ್ತೇನಾದರೂ ಮಾಡಿ ಅಜ್ಜಿಗೆ ಹೇಳಿ ಹತ್ತುವಂತೆ ಮಾಡಿಬಿಡುತ್ತಾನೆ ಎಂದು ತಾನೇ ಆತ ಕರೆಯದೇನೆ ಹೋಗಿ ಬೈಕ್ ಹತ್ತಿದಾಗ ಕರ್ಣ ನಿಧಾನವಾಗಿ ಬೈಕ್ ಚಲಿಸಿದನು. ಆ ದಿನ ಕರ್ಣ ಬಹಳನೇ ಚೆನ್ನಾಗಿ ಕಾಣಿಸುತ್ತಿದ್ದನು. ಕಪ್ಪು ಪ್ಯಾಂಟ್, ತಿಳಿ ಗುಲಾಬಿ ಬಣ್ಣದ ಶರ್ಟ್, ಗಾಗಲ್ ಹಾಕಿಕೊಂಡು ಬಂದಿದ್ದನು. ಅವನು ತಂದಿರುವುದು ಸ್ಪೋರ್ಟ್ಸ್ ಬೈಕ್ ಆಗಿದ್ದರಿಂದ ಅವಳಿಗೆ ಸರಿಯಾಗಿ ಕುಳಿತುಕೊಳ್ಳಲು ಬರುತ್ತಿಲ್ಲ. ಆಗ ಅವನ ಆ ಪರಿಸ್ಥಿತಿಯನ್ನು ನೋಡಿ ಕರ್ಣ ಪೂರ್ವಿಯ ಬಲಗೈಯನ್ನು ತೆಗೆದುಕೊಂಡು ತನ್ನ ಬೆನ್ನಿನ ಮೇಲೆ ಇಟ್ಟುಕೊಂಡನು. ಪೂರ್ವಿಗೆ ಇರಿಸು ಮುರಿಸಾದರೂ ಕೂಡ ಅನಿವಾರ್ಯ ಇದ್ದ ಕಾರಣ ಸುಮ್ಮನಾದಳು. ಬೈಕ್ ಮನೆಯ ಮುಂದೆ ನಿಂತಾಗ ಪೂರ್ವಿ ಅವಸರವಾಗಿ ಇಳಿದನ್ನು ನೋಡಿ ಕನಸು ನಗುತ್ತಾ ಬಂದು ಕೈ ಹಿಡಿದು ಒಳಗೆ ಕರೆದುಕೊಂಡು ನಡೆದಳು. ಪೂರ್ವಿ ಅರ್ಧ ಗಂಟೆಯಲ್ಲಿ ಕನಸನ್ನು ಗೊಂಬೆಯ ತರಹ ಸಿದ್ಧ ಮಾಡಿದಳು. ಕನಸು ಸಿದ್ಧವಾಗಿ ಅಣ್ಣ ಅಂತ ಓಡಿದಳು. ಆಗ ಅವಳ ಹಿಂದೆಯೇ ಪೂರ್ವಿ ನಡೆದಳು. ತಂಗಿಯನ್ನು ನೋಡಿ ಕರ್ಣ ಅಯ್ಯೋ ಮುದ್ದು ಗೊಂಬೆ ತರಹ ಕಾಣಿಸ್ತಾ ಇದೆಯಾ ಕಣೆ ಎಂದವನು ತಂಗಿಯನ್ನು ಎತ್ತಿದನು. ಆಗ ಕನಸು ಅಯ್ಯೋ ಬಿಡಣ್ಣ, ನಾನೇನು ಚಿಕ್ಕ ಮಗುವಲ್ಲ, ಕೆಳಗೆ ಇಳಿಸು ಎಂದಾಗ ನೀನು ನನಗೆ ಯಾವತ್ತಿದ್ದರೂ ಚಿಕ್ಕ ಮಗುವೆ ಎಂದನು. ಕನಸು ಮಹಾರಾಯ, ಪೂರ್ವಿ ಕಷ್ಟಪಟ್ಟು ರೆಡಿ ಮಾಡಿದ್ದಾಳೆ, ನನ್ನ ಮೇಕಪ್ ಹಾಳಾಗುತ್ತೆ, ಇಳಿಸು ಎಂದಳು. ತಲೆಗೊಂದು ಮೊಟಕಿದ ಕರ್ಣ ಕೆಳಗಿಳಿಸಿದನು. ಪೂರ್ವಿ ಸರಿ ಕನಸು, ನಾನಿನ್ನು ಆಫೀಸ್ಗೆ ಹೋಗುತ್ತೇನೆ ಎಂದಾಗ ಕನಸು ಹಲೋ ಮೇಡಮ್, ತಮ್ಮ ಬಾಸ್ ಇನ್ನು ಇಲ್ಲೇ ನಿಂತಿದ್ದಾರೆ, ತಮ್ಮನ್ನು ಆಫೀಸಿಗೆ ಅಂತಲೇ ಕರೆದುಕೊಂಡು ಹೋಗಲು ಕಾಯುತ್ತಿದ್ದಾರೆ ಎಂದು ಅಣ್ಣನ ಕಡೆ ತಿರುಗಿ ನಕ್ಕಳು. ಆಗ ಕರ್ಣ ಬಾ ಪೂರ್ವಿ, ನಾವು ಆಫೀಸ್ಗೆ ಹೊರಡೋಣ, ಇವಳದು ಇದೇ ಆಯಿತು ಎಂದಾಗ ಕನಸು ಹೌದೌದು ಇದ್ದಿದ್ದು ಇದ್ದ ಹಾಗೆ ಹೇಳಿದೆ ಎಂದಳು. ಕನಸು ಅಣ್ಣ ನನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡು ಎಂದಾಗ ಕರ್ಣ ಆಗಲ್ಲಮ್ಮ, ನನಗೆ ಇವತ್ತು ಬೈಕ್ ಓಡಿಸ್ಬೇಕು ಅಂತ ಆಸೆಯಾಗಿದೆ, ನೀನು ಡ್ರೈವರ್ನನ್ನು ಕರೆದುಕೊಂಡು ನನ್ನ ಕಾರ್ ತೆಗೆದುಕೊಂಡು ಹೋಗು ಕಾಲೇಜಿಗೆ ಎಂದಾಗ ನಾನು ಶಿವಪೂಜೆಯಲ್ಲಿ ಕರಡಿ ತರಹ ಆಗಿದ್ದೀನಿ ಅಂತ ಮುಖ ಊದಿಸಿದಳು. ಪೂರ್ವಿ ಕರ್ಣನ ಕಡೆಗೆ ತಿರುಗಿ ಸರ್, ನೀವು ಕನಸನ್ನು ಕರೆದುಕೊಂಡು ಹೋಗಿ, ನಾನು ಆಟೋ ಮಾಡಿಕೊಂಡು ಬರುತ್ತೇನೆ ಎನ್ನುವಷ್ಟರಲ್ಲಿ ಬಾಗಿಲ ಬಳಿ ಅರ್ಜುನ್ ನಿಮ್ಮಲ್ಲಿ ಜಗಳ ಯಾಕೆ, ಒಪ್ಪಿಗೆ ಕೊಟ್ಟರೆ ನಾನು ಕನಸನ್ನು ಕಾಲೇಜಿಗೆ ಬಿಟ್ಟು ಹಾಗೆ ಆಸ್ಪತ್ರೆಗೆ ಹೋಗುತ್ತೇನೆ ಎಂದನು. ಕನಸು ಒಂದು ಕ್ಷಣ ನಾಚಿದಳು. ಅರ್ಜುನ್ ಕನಸನ್ನು ನೋಡುತ್ತಿದ್ದನು. ಆಗ ಕರ್ಣ ಅಮ್ಮನವರು ಒಪ್ಪಿಗೆ ಕೊಟ್ಟರೆ ನನ್ನ ಸ್ನೇಹಿತ ತಮ್ಮನ್ನು ಕಾಲೇಜಿಗೆ ಬಿಡುತ್ತಾನೆ ಎಂದಾಗ ಕನಸು ಸರಿ ಹೋಗುತ್ತೇನೆ, ನೀನು ಪೂರ್ವಿಯನ್ನು ಕರೆದುಕೊಂಡು ಹೋಗು ಎಂದಳು. ಸರಿ ಎಂದ ಕರ್ಣ ಮತ್ತು ಅರ್ಜುನ್ ಪೂರ್ವಿ ಮತ್ತೆ ಕನಸು ಜೊತೆ ಬೈಕ್ ಏರಿದರು. ಆಗ ಕನಸು ಅಣ್ಣನನ್ನು ರೇಗಿಸಲು ಹುಷಾರು ಪೂರ್ವಿ, ಅಣ್ಣನನ್ನು ಹಿಡಿದುಕೊಂಡು ಎಂದಾಗ ಪೂರ್ವಿ ಸರಿ ಎಂದು ಹಿಡಿದು ಕುಳಿತಳು. ಆಫೀಸ್ ಸಮೀಪದಲ್ಲಿ ಇರುವಾಗಲೇ ಪೂರ್ವಿ ಕರ್ಣನಿಗೆ ಸರ್ ಇಲ್ಲೇ ಸ್ಟಾಪ್ ಮಾಡಿ, ಮುಂದೆ ಬೇಡ, ಆಫೀಸಿನಲ್ಲಿ ಯಾರಾದರೂ ನೋಡಿದರೆ ತಪ್ಪು ತಿಳಿಯುತ್ತಾರೆ ಪ್ಲೀಸ್ ಎಂದು ಗೋಗರಿದಾಗ ಸರಿ ಎಂದು ಅವಳನ್ನು ಕೆಳಗಿಳಿಸಿದನು. ಯಾಕೋ ಆಫೀಸಿಗೆ ಹೋಗಲು ಮನಸ್ಸಾಗದೆ ಮನೆಯ ಕಡೆಗೆ ಗಾಡಿ ತಿರುಗಿಸಿದನು. ಪೂರ್ವಿ ಕೇಳಬೇಕು ಎಂದುಕೊಂಡವಳು ಮತ್ತೆ ಯಾಕೋ ಸುಮ್ಮನಾದಳು. ತಾನು ಆಫೀಸ್ ಸೇರಿ ಎಲ್ಲರಿಗೂ ವಿಶ್ ಮಾಡಿ ತನಗೆ ಕೆಲಸ ಶುರು ಮಾಡಿದಳು.
ಮಧ್ಯಾಹ್ನ ವೇಳೆಗೆ ಎಲ್ಲರೂ ಊಟಕ್ಕೆ ನಡೆದರು. ಊಟ ಮುಗಿಸಿ ಬರುವಷ್ಟರಲ್ಲಿ ಸಿದ್ದಯ್ಯ ಬಂದವನೇ ಎಲ್ಲರೂ ಮೀಟಿಂಗ್ ಹಾಲ್ಗೆ ಬರಬೇಕಂತೆ. ಕರ್ಣ ಸರ್ ಕರೀತಿದ್ದಾರೆ ಎಂದನು. ಪೂರ್ವಿ ಮನದಲ್ಲಿ ಅಯ್ಯೋ ಇವರು ಮತ್ತೆ ಯಾವಾಗ ಬಂದರು ಎಂದುಕೊಂಡು ಒಳಗೆ ನಡೆದಳು. ಎಲ್ಲರೂ ಕರ್ಣನಿಗೆ ವಿಶ್ ಮಾಡಿ ಹಾಗೆ ಕುಳಿತರು. ಯಾವುದೇ ಯೋಚನೆಯಲ್ಲಿದ್ದ ಪೂರ್ವಿ ಹಾಗೆಯೇ ನಿಂತುಕೊಂಡದ್ದು ನೋಡಿ ಕರ್ಣ ಪೂರ್ವಿ ಕುಳಿತುಕೊಳ್ಳಿ ಎಂದಾಗ ಸಾರಿ ಸರ್ ಎಂದು ಕುಳಿತಳು. ಕರ್ಣ ಎಲ್ಲರೂ ನಾಳೆಯ ದಿನ ಯಾಣದ ಪ್ರವಾಸಕ್ಕೆ ಸಿದ್ಧರಾಗಿರಿ ಎಂದಾಗ ಎಲ್ಲರೂ ಖುಷಿಯಿಂದ ಸರಿ ಸರ್ ಎಂದರು. ಪೂರ್ವಿ ಮಾತ್ರ ಸರ್ ನಾನು ಮನೆಯಲ್ಲಿ ಕೇಳಿ ಹೇಳುತ್ತೇನೆ ಎಂದಾಗ ಕರ್ಣ ನಗುತ್ತಾ ಸರಿ ಎಂದು ಸುಮ್ಮನಾದನು. ಎಲ್ಲರೂ ತಿರುಗಿ ಬಂದು ತಮ್ಮ ಕೆಲಸದಲ್ಲಿ ತೊಡಗಿದರು. ಪೂರ್ವಿಗೆ ಎಲ್ಲರೂ ನೀನು ಬಾ ಸೂಪರ್ ಆಗಿರುತ್ತದೆ ಎಂದಾಗ ಪೂರ್ವಿ ಸರಿ ಎಂದು ತಲೆದೂಗಿದಳು ಅಷ್ಟೆ. ಆದರೆ ಮನದಲ್ಲಿ ಹೋಗಲೋ ಬೇಡವೋ ಎಂಬ ಗೊಂದಲ ಶುರುವಾಗಿತ್ತು. ಇತ್ತ ಕಡೆ ಮನೆಗೆ ಬಂದು ಎಲ್ಲರಿಗೂ ಟೂರಿನ ವಿಷಯ ಹೇಳಿದಾಗ ಕನಸು ತಾನು ಬರುತ್ತೇನೆ ಎಂದು ಹಠ ಹಿಡಿದಳು. ಸುಮಂಗಳ ಮತ್ತು ವೀರೇಂದ್ರ ಕೂಡ ಕರೆದುಕೊಂಡು ಹೋಗು ಅಂದಾಗ ಕರ್ಣ ಸರಿ ಕೋತಿ ನಾಳೆ ಸಿದ್ಧವಾಗಿರು ಎಂದು ಹೇಳಿ ಮಲಗಲು ನಡೆದನು. ಆಗ ಕನಸು ಹಣ ಪೂರ್ವಿ ಬರುತ್ತಾಳ ಎಂದು ಕೇಳಿದಾಗ ಗೊತ್ತಿಲ್ಲ ಎಂದನು. ಆಗ ಕನಸು ಸರಿಯಾಗದರೆ ನಿನ್ನ ಮೊಬೈಲ್ ಕೊಡು ನಾನೇ ಕೇಳುತ್ತೇನೆ ಎಂದು ಮೊಬೈಲ್ ಎತ್ತಿಕೊಂಡು ಓಡಿದಳು. ಪೂರ್ವಿ ನಂಬರ್ ಏನಂತ ಸೇವ್ ಇದೆ ಎಂದು ಗೊತ್ತಾಗದೆ ಮತ್ತೆ ಅಣ್ಣನ ರೂಮ್ಗೆ ನಡೆದಳು. ಕನಸು ಅಣ್ಣನ ಹತ್ತಿರ ಹೋಗಿ ಅಣ್ಣ ಪೂರ್ವಿಯ ನಂಬರ್ ಏನಂತ ಸೇವ್ ಮಾಡ್ಕೊಂಡಿದ್ಯಾ ಹುಡುಕಿದ್ರೆ ಸಿಗ್ತಾ ಇಲ್ಲ ಅಂದಳು. ಕರ್ಣ ಕೋತಿ ಅದರಲ್ಲಿ ಕೆಂಗುಲಾಬಿ ಅಂತ ಇದೆ ನೋಡು ಎಂದನು. ಏನು ಸಾಹೇಬ್ರು ಈ ರೀತಿಯಲ್ಲಿ ಸೇವ್ ಇಟ್ಕೊಂಡಿದ್ದೀರಾ ಎಂದು ಕಣ್ಣು ಮಿಟುಕಿಸಿದಳು. ಕರ್ಣ ಅವಳ ತಲೆಗೊಂದು ಮೊಟಕಿ ಕೋತಿ ಅವಳಿಗೆ ಗುಲಾಬಿ ಹೂ ಅಂದರೆ ಇಷ್ಟ ಅದಕ್ಕೆ ಹಾಗೆ ಸೇವ್ ಮಾಡಿಕೊಂಡೆ ಎಂದಾಗ ಕನಸು ಸರಿ ಸರಿ ನಾನು ತಮ್ಮ ಕೆಂಗುಲಾಬಿನ ಹೊರಡಿಸ್ತೀನಿ ಎಂದು ನಗುತ್ತಾ ನಡೆದಳು. ಕರ್ಣ ಹುಚ್ಚು ಹುಡುಗಿ ಎಂದು ತನ್ನ ಕೆಲಸ ಪುನಃ ಆರಂಭಿಸಿದನು. ಇತ್ತ ಕನಸು ಪೂರ್ವಿಗೆ ಕರೆ ಮಾಡಿ ಪೂರ್ವಿ ನಾಳೆ ನಾನು ಟೂರ್ ಬರ್ತಾ ಇದ್ದೀನಿ ನೀನು ಬರ್ತೀಯ ಅಲ್ವಾ ಎಂದಾಗ ಪೂರ್ವಿ ನೋಡುತ್ತೇನೆ ಕನಸು ಮೇ ಬಿ ಡೌಟ್ ಎಂದಳು. ಅದಕ್ಕೆ ಕನಸು ನೋ ಪೂರ್ವಿ ಬರಲೇಬೇಕು ಎಂದು ಹಠ ಹಿಡಿಯಲು ಸರಿ ಬರುತ್ತೇನೆ ಎಂದು ಹೇಳಿ ಫೋನ್ ಇಟ್ಟಳು. ಮರುದಿನ ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಬಸ್ ಹತ್ತಿದರು. ಪೂರ್ವಿ ಮಾತ್ರ ಬಂದಿರಲಿಲ್ಲ. ಕನಸು ಕಾಲ್ ಮಾಡಿದರೂ ಕೂಡ ಕಾಲ್ ಎತ್ತುತ್ತಿಲ್ಲ. ಅಷ್ಟರಲ್ಲಿ ಪೂರ್ವಿ ಓಡುವ ರೀತಿಯಲ್ಲಿ ಬಂದಾಗ ಎಲ್ಲರೂ ಖುಷಿಯಾದರು. ಪೂರ್ವಿ ಬಂದು ಬಸ್ ಹತ್ತಿ ನೋಡುತ್ತಾಳೆ. ಎಲ್ಲ ಸೀಟ್ಗಳು ಭರ್ತಿಯಾಗಿವೆ. ಕರ್ಣ ಮತ್ತು ಕನಸು ಇಬ್ಬರು ಕುಳಿತುಕೊಂಡ ಸೀಟ್ ಒಂದನ್ನು ಬಿಟ್ಟು ಕಿಟಕಿಯ ಪಕ್ಕದಲ್ಲಿ ಕನಸು ಅವಳ ಪಕ್ಕ ಕರ್ಣ ಪಕ್ಕದ ಸೀಟ್ ಖಾಲಿ ಇತ್ತು. ಕನಸು ಬಾ ಪೂರ್ವಿ ಇಲ್ಲೇ ಕೂತ್ಕೋ ನನ್ನ ಪಕ್ಕದಲ್ಲಿ ಎಂದಳು. ಕರ್ಣಂಗೆ ಕಣ್ಸನ್ನೆ ಮಾಡಿದಾಗ ಆತ ಎದ್ದು ಪೂರ್ವಿ ಕುಳಿತುಕೊಳ್ಳಲು ಅನುವು ಮಾಡಿಕೊಂಡು ತಾನು ಕೊನೆಯಲ್ಲಿ ಕುಳಿತನು. ಪೂರ್ವಿ ಸಂಕೋಚದಿಂದ ಕುಳಿತಳು. ಅವಳು ಬಂದು ಕುಳಿತ ಮೇಲೆ ಕನಸು ಅವರೊಡನೆ ಮಾತಿಗೆ ಶುರು ಇಟ್ಟಳು. ಕರ್ಣ ಶುರುವಾಯಿತು. ಮಾತೆಯರ ಮಾತು ಅಂದಾಗ ಇಬ್ಬರು ನಕ್ಕರು. ಎಲ್ಲರೂ ಅವರವರ ಲೋಕದಲ್ಲಿ ಮುಳುಗಿದ್ದರು. ಕನಸು ಕೂಡ ಮಾತನಾಡುತ್ತಾ ನಿದ್ರೆಗೆ ಜಾರಿದ್ದಳು. ಪೂರ್ವಿ ಸುಮ್ಮನೆ ಕುಳಿತಿದ್ದಳು. ಆಗ ಅವಳನ್ನು ಬೇಕಂತಲೇ ಕೆಣಕಿದ ಕರ್ಣ ಏನು ಪೂರ್ವಿನ ಕೇಳಿದಾಗ ಬರುವುದಿಲ್ಲ ಎಂದವಳು ಈಗ ನನ್ನ ನೆನಪಾಗಿ ಬಿಟ್ಟಿರೋಕೆ ಆಗದೆ ಹಾಗೆ ಓಡಿ ಬಂದಿದ್ದೀಯಾ ಎಂದನು. ಪೂರ್ವಿ ನಸುಕೋಪದಿಂದ ಕರ್ಣನ ಕಡೆಗೆ ತಿರುಗಿ ನಾನೇನು ನಿಮಗೋಸ್ಕರವಾಗಿ ಬರಲಿಲ್ಲ. ಆಗ ಕರ್ಣ ಆಯಿತು ಸರಿ ಆಯಿತು ನಿನ್ನದೇ ಸರಿ ನನಗೆ ನಿದ್ರೆ ಬರ್ತಾ ಇದೆ ಪೂರ್ವಿ ಪ್ಲೀಸ್ ನಿನ್ನ ಮಡಿಲಲ್ಲಿ ಮಲಗಲ ಎಂದಾಗ ಪೂರ್ವಿ ನೋಡಿ ಕರ್ಣ ನೀವು ಆ ಥರ ಮಾಡಿದರೆ ನಾನು ಈಗಲೇ ಈ ಸೀಟ್ ಬಿಟ್ಟು ಎದ್ದು ಹೋಗುತ್ತೇನೆ ಎಂದು ಹೇಳಲು ನೋಡಿದಳು. ಆಗ ಕರ್ಣ ಅವಳ ಕೈ ಹಿಡಿದು ಕೂರಿಸಿ ಸಾರಿ ಪೂರ್ವಿ ಸುಮ್ಮನೆ ಅಂದೆ ಕೂತ್ಕೋ ಎಂದು ಕೂರಿಸಿದನು. ಪೂರ್ವಿ ಎದ್ದು ಹೋದರೆ ನಿದ್ರೆಯಿಂದ ಎದ್ದ ಮೇಲೆ ಕನಸು ಬೈಯುತ್ತಾಳೆ ಎಂದು ಸಾರಿ ಕೇಳಿ ಕೂರುವ ಹಾಗೆ ಮಾಡಲು ಯಶಸ್ವಿಯಾದನು. ಬಸ್ ಜೋಳಿಗೆ ಎಲ್ಲರೂ ಲಾಲಿ ಹಾಡಿದವರ ಹಾಗೆ ನಿದ್ರೆಗೆ ಜಾರಿದರು. ಬಸ್ ಯಾಣಕ್ಕೆ ಬಂದು ಬ್ರೇಕ್ ಹಾಕಿದಾಗ ಎಲ್ಲರಿಗೂ ಎಚ್ಚರವಾಯಿತು. ನೋಡಿದರೆ ಕರ್ಣ ಪೂರ್ವಿ ಬೆನ್ನಿಗೆ ಹೊರಗಿ ನಿದ್ದೆ ಮಾಡುತ್ತಿದ್ದನು. ಎಚ್ಚರವಾದ ಪೂರ್ವಿ ಸುಟ್ಟಿರಿಯುವಂತೆ ದಿಟ್ಟಿಸಿ ಬಸ್ನಿಂದ ಕೆಳಗಿಳಿದಳು. ಅದನ್ನು ನೋಡಿ ಕನಸು ಜೋರಾಗಿ ನಕ್ಕಳು. ಕರ್ಣ ಕೂಡ ನಗುತ್ತಾ ಕೆಳಗಿಳಿದನು. ಎಲ್ಲರೂ ಬಸ್ನಿಂದ ಕೆಳಗಿಳಿದು ಯಾಣದ ಶಿಖರವನ್ನು ನೋಡಲು ಕಾಡಿನ ದಾರಿಯಲ್ಲಿ ಸಾಗಿದರು. ಎಲ್ಲರೂ ಅದು ಇದು ಹರಟುತ್ತಾ ಸಾಗುತ್ತಿದ್ದರು. ಕನಸು ಪೂರ್ವಿಯ ಕೈ ಹಿಡಿದು ಖುಷಿಯಿಂದ ನಗುತ್ತಾ ಸಾಗುತ್ತಿದ್ದಳು. ಅದನ್ನು ನೋಡಿ ಕರ್ಣ ಕೂಡ ಖುಷಿಯಾದನು. ಇಂತಹ ಒಳ್ಳೆ ಹುಡುಗಿ ನನ್ನ ಹೆಂಡತಿಯಾಗಿ ಬಂದರೆ ಎಂದುಕೊಂಡನು. ಆಮೇಲೆ ಅಯ್ಯೋ ಇವಳೆಲ್ಲಿ ಒಪ್ಪಿಕೊಳ್ಳುತ್ತಾಳೆ ಬಿಡು ಎಂದು ಮುಂದೆ ಸಾಗಿದನು. ಯಾಣದ ಶಿಖರಗಳ ಬಳಿ ಬಂದವರೇ ಆ ಗಗನ ಚುಂಬಿ ತುದಿಗಳನ್ನು ನೋಡುತ್ತಾ ಖುಷಿಯಲ್ಲಿ ಕೂಗತೊಡಗಿದರು. ಇದೆಲ್ಲದರ ಮಧ್ಯೆ ಪೂರ್ವಿ ಪೂರ್ವಿ ಅಂತ ಒಂದು ಧ್ವನಿ ತೂರಿ ಬಂದಿತು. ಎಲ್ಲರೂ ಒಂದು ಕ್ಷಣ ಸುಮ್ಮನೆ ಆದಾಗ ಅಲ್ಲಿ ನಿಶಬ್ದ ಮೌನ ಆವರಿಸಿತು. ಪೂರ್ವಿ
ಕೂಡ ಅಚ್ಚರಿ, ಯಾರು ಈ ರೀತಿಯಲ್ಲಿ ಕೂಗಿದ್ದು ಎಂದು. ಕನಸು ಮಧ್ಯೆ ಏನು ಮಾತನಾಡಿ ಗಮನ ಸೆಳೆದಳು. ಎಲ್ಲರೂ ಆ ವಿಷಯ ಮರೆತು ಸೃಷ್ಟಿಯ ಆ ಸೌಂದರ್ಯವನ್ನು ನೋಡಿ ಕಣ್ಣು ತುಂಬಿಸಿಕೊಳ್ಳುತ್ತಿದ್ದರು. ಕರ್ಣ ಕ್ಯಾಮರಾದಲ್ಲಿ ಎಲ್ಲವನ್ನು ಸೆರೆ ಹಿಡಿಯಲು ಶುರು ಮಾಡಿದನು. ಕನಸು ಪೂರ್ವಿಯ ಜೊತೆಗೆ ಫೋಟೋಗಳನ್ನು ತೆಗೆಸಿಕೊಂಡು ಆಮೇಲೆ ಕರ್ಣನ ಕೈಯಿಂದ ಕ್ಯಾಮರಾ ಎತ್ತಿಕೊಂಡು ಓಡಿದಳು. ಕರ್ಣ ಕೊಡು ಎಂದು ಅವಳ ಹಿಂದೆ ಓಡುತ್ತಾನೆ. ಹಾಗೆ ಓಡಿದ ಕನಸು ಕ್ಯಾಮರಾ ಪೂರ್ವಿಯ ಕೈಗೆ ಇಟ್ಟು ಮುಂದೆ ಓಡಿದಳು. ಆಗ ಅಲ್ಲಿಗೆ ಬಂದ ಕರ್ಣ ಪೂರ್ವಿ ಹತ್ತಿರ ಬಂದು ಕ್ಯಾಮರಾ ತೆಗೆದುಕೊಳ್ಳುವ ಸಲುವಾಗಿ ಪೂರ್ವಿ ಹತ್ತಿರ ಬಂದು ತೆಗೆದುಕೊಳ್ಳುವಾಗ ಕನಸು ತನ್ನ ಮೊಬೈಲ್ನಲ್ಲಿ ಅದನ್ನು ಸೆರೆ ಹಿಡಿದಳು. ಆ ಫೋಟೋದಲ್ಲಿ ಪೂರ್ವಿಯ ತೀರ ಸನಿಹದಲ್ಲಿ ಕರ್ಣ ನಿಂತಿರುವ ಹಾಗೆ ಕಾಣಿಸುತ್ತಿತ್ತು. ಅದನ್ನು ನೋಡಿದ ಕನಸು ಬಾಯಿಂದ ವಾವ್, ಮೇಡ್ ಫಾರ್ ಈಚ್ ಅದರ್ ಎಂಬ ಮಾತು ಬಂದಿತು. ಅಲ್ಲಿಯೇ ಸ್ವಲ್ಪ ಹೊತ್ತು ಎಲ್ಲರೂ ಸುತ್ತಾಡಿ ಪ್ರಕೃತಿಯನ್ನು ಆಸ್ವಾದಿಸಿದರು. ಆಮೇಲೆ ಊಟಕ್ಕೆ ನಡೆದರು. ಎಲ್ಲರೂ ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನು ತಂದಿದ್ದರು. ಎಲ್ಲರೂ ಹಂಚಿಕೊಂಡು ತಿಂದಾಗ ಅದರ ರುಚಿ ಇನ್ನೂ ಹೆಚ್ಚಾಗಿತ್ತು. ಹಾಗೆಯೇ ಅಲ್ಲಿಯೇ ಕುಳಿತು ವಿಶ್ರಾಂತಿ ಪಡೆದು ಸಾಯಂಕಾಲ ಆಗುತ್ತಲೇ ವಾಪಸ್ ಹೋಗಲು ಸಿದ್ಧವಾಗುತ್ತಿದ್ದರು. ಎಲ್ಲರೂ ಬಂದ ದಾರಿಯಲ್ಲಿ ವಾಪಸ್ ಸಾಗುತ್ತಿದ್ದರು. ಎಲ್ಲರಿಗೂ ಹುಷಾರಾಗಿ ಸಾಗಿರಿ, ದಾರಿ ತಪ್ಪಬಹುದು ಎಂಬ ಎಚ್ಚರಿಕೆ ನೀಡುತ್ತಾ ಸಾಗುತ್ತಿದ್ದನು. ಹಾಗೆ ಸಾಗಿದರೂ ಕೂಡ ಒಂದು ಅತಾಚೂರ್ಯ ನಡೆದೇ ಬಿಟ್ಟಿತು. ಮಾತಿನ ಮಲ್ಲಿಯಾದ ಕನಸು ಪೂರ್ವಿಯ ಜೊತೆಗೆ ಮಾತನಾಡುತ್ತಾ ಬರುತ್ತಿದ್ದಳು. ಹಾಗೆಯೇ ಬರುವಾಗ ಕನಸಿನ ಬಟ್ಟೆ ಗಿಡದ ಮುಳ್ಳಿನ ಮೇಲೆ ಸಿಕ್ಕಿ ಹಾಕಿಕೊಂಡು ಅದನ್ನು ಬಿಡಿಸಿಕೊಂಡು ಮುಂದೆ ನೋಡುತ್ತಾಳೆ. ಪೂರ್ವಿ ಮತ್ತೆ ಅವರ ಜೊತೆ ಬಂದವರಾರು ಕಾಣಿಸುವುದಿಲ್ಲ. ಹಾಗೆಯೇ ಮುಂದೆ ಬಂದ ಪೂರ್ವಿ ಕನಸಿನ ಮಾತು ಕೇಳಿದಾಗ ತಿರುಗಿ ನೋಡುತ್ತಾಳೆ. ಕನಸು ಕಾಣಿಸುತ್ತಿಲ್ಲ. ಪೂರ್ವಿ ಗಾಬರಿಗೊಂಡು ಸುತ್ತಮುತ್ತ ನೋಡಿ ಕನಸು ಕನಸು ಎಂದು ಕೂಗುತ್ತಾಳೆ. ಯಾವುದೇ ಪ್ರಯೋಜನವಿಲ್ಲ, ಉತ್ತರವೂ ಇಲ್ಲ. ಮಾತಿನ ಭರದಲ್ಲಿ ಪೂರ್ವಿ ಮತ್ತೆ ಕನಸು ಸ್ವಲ್ಪ ಹಿಂದೆಯೇ ಇದ್ದರು. ಆದರೆ ಈಗ ಇಬ್ಬರು ಒಂದೊಂದು ಕಡೆ. ಕನಸು ಭಯದಿಂದ ನಡುಗಿದಳು. ಪೂರ್ವಿ ಅವಳನ್ನು ಹುಡುಕುವುದು ತನಕ ಹಿಂದೆ ನಡೆದು ಕನಸನ್ನು ಹುಡುಕಲು ಆರಂಭಿಸಿದಳು. ಅದು ಕಾಡು ಪ್ರದೇಶ ಆಗಿದ್ದರಿಂದ ಮೊಬೈಲ್ ನೆಟ್ವರ್ಕ್ ಕೈಕೊಟ್ಟಿತು. ಇತ್ತ ಎಲ್ಲರೂ ಬಸ್ಸಿನ ಕಡೆಗೆ ಬರುತ್ತಾರೆ. ಬಂದ ಕೂಡಲೇ ಕರ್ಣ ಎಲ್ಲರ ತಲೆ ಎಣಿಸಿದಾಗ ಇಬ್ಬರು ಕಡಿಮೆ ಆಗುತ್ತಾರೆ. ಒಂದು ಕ್ಷಣ ಗಾಬರಿಯಾಗಿ ನೋಡುತ್ತಾನೆ. ಹೌದು, ಆತನ ಊಹೆ ನಿಜವಾಗಿತ್ತು. ಪೂರ್ವಿ ಮತ್ತೆ ಆತನ ತಂಗಿ ಕನಸು ಕಾಣಿಸುತ್ತಿಲ್ಲ. ಅವರು ದಾರಿ ತಪ್ಪಿರುವುದು ಖಚಿತವಾಗಿತ್ತು. ಕರ್ಣ ಎಲ್ಲರಿಗೂ ಕನಸು ಮತ್ತು ಪೂರ್ವಿ ಹಿಂದೆ ಉಳಿದಿರುವ ವಿಷಯ ತಿಳಿಸಿ ಎಲ್ಲರಿಗೂ ಪ್ರವಾಸಿ ಮಂದಿರದಲ್ಲಿ ಉಳಿಯಲು ಸೂಚಿಸಿ ತಾನು ಅವರನ್ನು ಹುಡುಕಲು ಹೊರಟಾಗ ಕೆಲವು ಜನರು ತಾವು ಬರುತ್ತೇವೆ ಎಂದರೂ ಕೂಡ ಬೇಡ, ನಾನೊಬ್ಬನೇ ಹೋಗುತ್ತೇನೆ ಎಂದು ಹೇಳಿ ಬಂದ ದಾರಿಯಲ್ಲಿ ಓಡತೊಡಗುತ್ತಾನೆ. ಆಗಲೇ ಸೂರ್ಯ ಮುಳುಗಿ ಸಂಜೆ ಗತ್ತಲು ಆವರಿಸತೊಡಗಿತು. ಇಬ್ಬರು ಭಯದಿಂದ ಕಂಗಲಾಗಿದ್ದರು. ಕರ್ಣ ಕನಸು ಪೂರ್ವಿ ಎಂದು ಕೂಗುತ್ತಾ ದಿಕ್ಕು ದಿಕ್ಕಿಗೆ ಹುಡುಕುತ್ತಿದ್ದನು. ಹಾಗೆ ಕೂಗುತ್ತಾ ಸಾಗುವಾಗ ಕನಸಿನ ಧ್ವನಿ ಕೇಳಿ ಆ ಕಡೆ ಸಾಗುತ್ತಾನೆ. ನೋಡಿದರೆ ಕನಸು ಅಳುತ್ತಾ ನಿಂತಿದ್ದಳು. ಕಂಡ ಕೂಡಲೇ ಓಡಿ ಹೋಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ಅವಳನ್ನು ಕಂಡು ಕರ್ಣ ಕೂಡ ಖುಷಿಯಾದನು. ಕರ್ಣ ಕನಸು ಪೂರ್ವಿಯಲ್ಲಿ ಎಂದಾಗಲೇ ಕನಸಿಗೆ ಗೊತ್ತಾಗಿದ್ದು ತನ್ನನ್ನು ಹುಡುಕುತ್ತಾ ಪೂರ್ವಿ ಇನ್ನೂ ಇಲ್ಲಿಯೇ ಇರುವಳು ಎಂದು. ಕನಸು, ಅಣ್ಣ, ನಾನು ಬಟ್ಟೆ ಸಿಲುಕಿ ಹಿಂದೆ ಉಳಿದೆ. ಮುಂದೆ ನೋಡಿದರೆ ಪೂರ್ವಿ ಇರಲಿಲ್ಲ. ನಾನು ನಿಮ್ಮ ಜೊತೆಯೇ ಬಂದಿದ್ದಾಳೆ ಎಂದುಕೊಂಡೆ. ಹಾಗಾದರೆ ಪೂರ್ವಿ ಕೂಡ ನನ್ನ ಹುಡುಕುತ್ತಾ ಇಲ್ಲಿಯೇ ಇದ್ದಾಳೆ. ನಡೆಯಣ್ಣ, ಅವಳನ್ನು ಹುಡುಕೋಣ ಎಂದು ಹೇಳಿದಾಗ ಕರ್ಣ, ಸರಿ ಕನಸು, ಬಾ ಎಂದು ತಂಗಿಯ ಕೈ ಹಿಡಿದು ಪೂರ್ವಿ ಪೂರ್ವಿ ಎಂದು ಇಬ್ಬರು ಕೂಗುತ್ತಾ ಸಾಗಿದರು. ನಿಧಾನವಾಗಿ ಕತ್ತಲು ಕವಿಯತೊಡಗಿತು. ಆದರೂ ಪೂರ್ವಿ ಕನಸು ಕನಸು ಎಂದು ಕನಸನ್ನು ಕೂಗುತ್ತಾ ಹುಡುಕುತ್ತಿದ್ದಳು. ಈ ಕಡೆ ಕರ್ಣ ಕೂಡ ಜೋರಾಗಿ ಕೂಗುತ್ತಿದ್ದನು. ಕೊನೆಗೆ ಉತ್ತರ ದಿಕ್ಕಿನಲ್ಲಿ ಯಾರೋ ಕೂಗುವ ಸದ್ದು ಕರ್ಣನ ಕಿವಿಗೆ ಬೀಳುತ್ತದೆ. ಅದು ಪಕ್ಕ ಪೂರ್ವಿಯದೆ ಕೂಗು ಎಂದು ಗೊತ್ತಾಯಿತು. ಕೂಗು ಕೇಳಿ ಬಂದ ದಿಕ್ಕಿನಡೆಗೆ ಸಾಗಿದರು. ಅಲ್ಲಿ ನೋಡುತ್ತಾರೆ ಪೂರ್ವಿ ಕನಸು ಎಂದು ಕೂಗುತ್ತಾ ಅಳುತ್ತಿದ್ದಳು. ಅದನ್ನು ನೋಡಿದವಳೆ ಕನಸು ಓಡಿ ಹೋಗಿ ಪೂರ್ವಿಯನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಳತೊಡಗಿದಳು. ಕರ್ಣ ಬಂದು ಇಬ್ಬರನ್ನು ಸಮಾಧಾನಿಸಿದನು. ಮೂವರಿಗೂ ಹೋದ ಜೀವ ಬಂದ ಹಾಗೆ ಆಗಿತ್ತು. ಕರ್ಣ ಕತ್ತಲಾಯಿತು. ಇನ್ನು ಇಲ್ಲಿಂದ ಹೊರಗೆ ಹೋಗುವುದು ಸಾಧ್ಯವಿಲ್ಲ. ಇಲ್ಲಿಗೆ ಒಂದು ಮರದ ಕೆಳಗೆ ಈ ರಾತ್ರಿ ಕಳೆಯೋಣ. ಬೆಳಗ್ಗೆ ಬೇಗನೆ ದಾರಿ ಹುಡುಕಿದರೆ ಆಯಿತು ಎಂದನು. ಸರಿ ಎಂದು ಒಂದು ಮರದ ಕೆಳಗೆ ಕುಳಿತರು. ಕರ್ಣ ಮರಕ್ಕೆ ಹಾತು ಕೂತನು. ಅವನ ಪಕ್ಕದಲ್ಲಿ ಪೂರ್ವಿ. ಕನಸು ಪೂರ್ವಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿಬಿಟ್ಟಳು. ಪೂರ್ವಿಗೆ ಕೂಡ ಸುಸ್ತಾದ ಕಾರಣ ಕರ್ಣನ ಭುಜಕ್ಕೆ ಹೊರಗಿ ನಿದ್ದೆಗೆ ಜಾರಿದಳು. ಕರ್ಣ ಪೂರ್ವಿಯ ಹಣೆಗೆ ಒಂದು ಮುತ್ತಿಟ್ಟು ತಾನು ಕೂಡ ನಿದ್ರೆಗೆ ಜಾರಿದನು. ಇತ್ತ ಆಫೀಸ್ನವರೆಲ್ಲ ಪ್ರವಾಸ ಮಂದಿರದಲ್ಲಿ ಎಲ್ಲರೂ ಸಿಗಲಿ ಕರ್ಣ ಸರ್ಗೆ ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದರು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.